ಸರಿ ಸ್ನೇಹಿತರೆ, ಆಮಂತ್ರಣಕ್ಕೆ ಸ್ವಾಗತ. ಆಮಂತ್ರಣವು ಒಂದು ಆಹ್ವಾನ ನಿರ್ವಹಣಾ ಪರಿಹಾರವಾಗಿದ್ದು, ಮದುವೆ, ನಿಶ್ಚಿತಾರ್ಥ, ಶಿಶು ಶೌಚ, ಮನೆ ಪ್ರವೇಶ ಅಥವಾ ಯಾವುದೇ ಸಂಸ್ಥಾಪನಾ ಕಾರ್ಯಕ್ರಮಗಳಿಗೆ ಆಹ್ವಾನಗಳನ್ನು ಕಳುಹಿಸಲು ಬಳಸಲಾಗುತ್ತದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಆಮಂತ್ರಣವನ್ನು ಹೇಗೆ ಬಳಸುವುದು ಮತ್ತು ಡಿಜಿಟಲ್ ಆಹ್ವಾನಗಳನ್ನು ಕಳಿಸುವ ಲಾಭಗಳನ್ನು ಹೇಗೆ ಪಡಿಬೋದು ಅಂತ ವಿವರಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ಎಲ್ಲವನ್ನೂ ಒಳಗೊಂಡಿದ್ದೇನೆ. ನನ್ನೊಂದಿಗೆ ಕೊನೆವರೆಗೆ ಇರಿ. ಈ ವಿಡಿಯೋ ಮುಗಿಯುವ ವೇಳೆಗೆ ನೀವು ಆಮಂತ್ರಣವನ್ನು ಹೇಗೆ ಬಳಸುವುದು ಎಂಬುದನ್ನು ಅರಿತುಕೊಳ್ತೀರಿ. ಸರಿ, ಈಗ ನಾವು ಪ್ರಾರಂಭಿಸೋಣ. ನೀವು ವೆಬ್ ಬಳಕೆದಾರರಾಗಿದ್ದರೆ, ಅಂದರೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಬಳಸ್ತಿರೋರೆಂದರೆ, ನಿಮ್ಮ ಕಂಪ್ಯೂಟರಲ್ಲಿ ಗೂಗಲ್ ಕ್ರೋಮನ್ನು ತೆರಿಬೇಕು ಮತ್ತು www.amantran.app ಅನ್ನು ಟೈಪ್ ಮಾಡಬೇಕು. ಅದೇ ರೀತಿ ನೀವು ಮೊಬೈಲ್ ಬಳಕೆದಾರರಾಗಿದ್ದರೆ ಮತ್ತು ನಿಮ್ಮ ಬಳಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇಲ್ಲದಿದ್ದರೂ ಅದು ಸಂಪೂರ್ಣವಾಗಿ ಸರಿ. ನೀವು ನಿಮ್ಮ ಮೊಬೈಲ್ ಸಾಧನದಲ್ಲಿ ಗೂಗಲ್ ಕ್ರೋಮ್ ಅನ್ನು ತೆರೆಯಬಹುದು ಮತ್ತು ಗೂಗಲ್ ಕ್ರೋಮಲ್ಲಿ www.amantran.app ಅನ್ನು ಟೈಪ್ ಮಾಡಬಹುದು. ಹೀಗಾಗಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಸಾಧನದಲ್ಲಿ amantran.app ಅನ್ನು ಹೇಗೆ ತೆರೆಯುವುದು ಎಂಬುದು ಇದು. ನೀವು ಈ ಪುಟಕ್ಕೆ ಬಂದ ನಂತರ ಆಮಂತ್ರಣ ಏನು ನೀಡುತ್ತದೆ ಎಂಬುದನ್ನು ಸ್ವಲ್ಪ ವಿವರಿಸ್ತೇನೆ. ನಂತರ ನೋಂದಣಿ ಹೇಗೆ ಮಾಡುವುದು ಮತ್ತು ಲಾಗಿನ್ ಹೇಗೆ ಮಾಡುವುದು ಎಂಬುದನ್ನು ತೋರಿಸ್ತೇನೆ. ಸರಿ, ಇದು ಆಮಂತ್ರಣ ನೀಡುವ ಸರಳ ಕಾರ್ಯಪದ್ಧತಿ. ಇದು ನಿಮಗೆ ಅತಿಥಿಗಳನ್ನು ಸೇರಿಸುವುದು, ಪರಿಶೀಲಿಸುವುದು, ಅಪ್ಲೋಡ್ ಮಾಡುವುದು ಮತ್ತು ಆಹ್ವಾನ ಪತ್ರಿಕೆಗಳನ್ನು ರಚಿಸುವ ಅವಕಾಶವನ್ನು ನೀಡುತ್ತದೆ. ನೀವು ಈವೆಂಟ್ಗಳನ್ನು ರಚಿಸಬಹುದು, ನಿಮ್ಮ ಎಲ್ಲ ಅತಿಥಿಗಳಿಗೆ ಆಹ್ವಾನಗಳನ್ನು ಕಳಿಸಬಹುದು ಮತ್ತು RSVPಗಳನ್ನು ಟ್ರ್ಯಾಕ್ ಮಾಡಬಹುದು. RSVP ಎಂದರೆ ಯಾವ ಅತಿಥಿಗಳು ನಿಮ್ಮ ಈವೆಂಟ್ಗೆ ಹಾಜರಾಗ್ತಿದ್ದಾರೆ ಮತ್ತು ಯಾವರು ಹಾಜರಾಗ್ತಿಲ್ಲ ಎಂಬುದನ್ನು ಟ್ರ್ಯಾಕ್ ಮಾಡುವುದಾಗಿದೆ. ಸರಿ, ಆಮಂತ್ರಣದ ಮುಖ್ಯ ವೈಶಿಷ್ಟ್ಯಗಳು ಅತಿಥಿ ಪಟ್ಟಿ ನಿರ್ವಹಣೆ, ಆಹ್ವಾನ ನಿರ್ವಹಣೆ ಮತ್ತು RSVP ಟ್ರ್ಯಾಕಿಂಗ್ ಆಗಿವೆ. ಸರಿ, ಮುಂದೆ ಸಾಗೋಣ. ಆಮಂತ್ರಣ ನೀಡುವ ಬೆಲೆ ಮಾದರಿಯನ್ನು ವಿವರಿಸ್ತೇನೆ. ಸರಿ, ಆಮಂತ್ರಣ 2 ಪ್ಯಾಕೇಜ್ಗಳನ್ನು ನೀಡುತ್ತವೆ, ಆಮಂತ್ರಣ ಲೈಟ್ ಮತ್ತು ಆಮಂತ್ರಣ ಪ್ರೋ. ಹಾಗಾದರೆ ಈ ಎರಡರ ನಡುವೆ ವ್ಯತ್ಯಾಸವೇನು? ಆಮಂತ್ರಣ ಲೈಟ್ನೊಂದಿಗೆ ನೀವು ಅನಿಯಮಿತ ಈವೆಂಟ್ಗಳನ್ನು ರಚಿಸಬಹುದು, 2 ಆಹ್ವಾನ ಟೆಂಪ್ಲೇಟ್ಗಳನ್ನು ರಚಿಸಬಹುದು ಅಥವಾ ಅಪ್ಲೋಡ್ ಮಾಡಬಹುದು ಮತ್ತು ಆಮಂತ್ರಣ AI ರೋಬೋಟ್ ಬಳಸಿ ವಾಟ್ಸ್ಆ್ಯಪ್ ಮೂಲಕ 1000 ಸ್ವಯಂಚಾಲಿತ ಸಂದೇಶಗಳನ್ನು ಕಳುಹಿಸಬಹುದು. ಇದು ಈ ಪ್ಯಾಕೇಜಲ್ಲಿ ನಿಮಗೆ ಸಂಪೂರ್ಣ ಉಚಿತವಾಗಿದೆ. ಸರಿ, ಈ AI ರೋಬೋಟ್ ಬಳಸಿ ಸಂದೇಶಗಳನ್ನು ಕಳಿಸಲು ನಿಮಗೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಡಿವೈಸ್ ಬೇಕಾಗ್ತದೆ. ಅದು ಅವಲಂಬನೆ. ಮುಂದಿನ ಪ್ಯಾಕೇಜಿಗೆ ಹೋಗೋಣ. ಆಮಂತ್ರಣ ಪ್ರೋ. ಇಲ್ಲಿಯೂ ಕೂಡ ನೀವು ಅನಿಯಮಿತ ಈವೆಂಟ್ಗಳನ್ನು ರಚಿಸಬಹುದು, 2 ಟೆಂಪ್ಲೇಟ್ಗಳನ್ನು ರಚಿಸಬಹುದು ಮತ್ತು 200 ಸಂದೇಶಗಳನ್ನು ಕಳಿಸಬಹುದು. ಈ ಸಂದೇಶಗಳು ಅಥವಾ ಆಹ್ವಾನಗಳು ಮೆಟಾ ವಾಟ್ಸಾಪ್ ಬಿಸ್ನೆಸ್ API ಮೂಲಕ ಕಳುಹಿಸಲಾಗುತ್ತೆ. ಆದ್ದರಿಂದ ನೀವು ಎಲ್ಲವನ್ನು ನಿಮ್ಮ ಮೊಬೈಲ್ ಫೋನಿಂದ ನಿರ್ವಹಿಸಬಹುದು. ನಿಮಗೆ ಲ್ಯಾಪ್ಟಾಪ್ ಅಗತ್ಯವಿಲ್ಲ, ಆದರೆ ನೀವು ಈವೆಂಟ್ ಹೋಸ್ಟ್ ಮಾಡಲು ಲ್ಯಾಪ್ಟಾಪ್ ಬಳಸಿದರೆ ಅದು ಉತ್ತಮ, ಏಕೆಂದರೆ ನಿಮ್ಮ ಅತಿಥಿಗಳನ್ನು ನಿರ್ವಹಿಸಲು ಮತ್ತು ಆಹ್ವಾನಗಳನ್ನು ಕಳಿಸಲು ದೊಡ್ಡ ಪರದೆ ಬೇಕಾಗುತ್ತೆ. ಆಹ್ವಾನಗಳನ್ನು ಕಳಿಸುವಾಗ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಬಳಸುವುದು ಉತ್ತಮ, ಆದರೆ ನೀವು ಸಂಪೂರ್ಣ ಅಪ್ಲಿಕೇಶನ್ ಅನ್ನು ನಿಮ್ಮ ಮೊಬೈಲ್ ವೆಬ್ ಬ್ರೌಸರ್ ಅಥವಾ ಮೊಬೈಲ್ ಆ್ಯಪ್ನಿಂದಲೂ ಬಳಸಬಹುದು. ಈಗಲೇ ನೋಂದಣಿ ಅಥವಾ ಲಾಗಿನ್ ಪ್ರಕ್ರಿಯೆಯನ್ನು ಪ್ರಾರಂಭಿಸೋಣ. ನೀವು ಹೊಸ ಬಳಕೆದಾರರಾಗಿದ್ದರೆ ಮುಂದುವರೆದು ಪ್ರಾರಂಭಿಸಬಹುದು. ನೀವು ಈಗಾಗಲೇ ಬಳಕೆದಾರರಾಗಿದ್ದರೆ ಹೋಗಿ ಲಾಗಿನ್ ಮಾಡಬಹುದು. ಹಾಗಾದರೆ ಈಗ ನಾನು ಹೊಸ ಬಳಕೆದಾರನಾಗಿ ನೋಂದಾಯಿಸ್ಕೊಳ್ತೀನಿ. ನಾನು ನನ್ನ ಮಾಹಿತಿಯನ್ನು ನಮೂದಿಸಿದ್ದೇನೆ ಮತ್ತು ಈಗ ಖಾತೆ ಸೃಷ್ಟಿಸ್ತಿದ್ದೀನಿ. ಆದ್ದರಿಂದ ಅದು ನನಗಾಗಿ ಖಾತೆ ಸೃಷ್ಟಿಸುವವರೆಗೆ ಕಾಯ್ತೇನೆ. ನನ್ನ ಖಾತೆ ಸೃಷ್ಟಿಸಲು ಬಳಸಿದ ಇಮೇಲ್ ಐಡಿಗೆ OTP ಕಳುಹಿಸಲಾಗಿದೆ ಎಂದು ಹೇಳ್ತಿದೆ. ಹಾಗಾದರೆ ನಾನು ನನ್ನ ಇಮೇಲ್ಗೆ ಹೋಗಿ ಆ OTPಯನ್ನು ನಕಲಿಸಿ ಮತ್ತೆ ಆಮಂತ್ರಣ ಲಾಗಿನ್ ಸ್ಕ್ರೀನ್ಗೆ ಹಾಕ್ತಿದ್ದೀನಿ. ಹಾಗಾದರೆ ನಾನು ಇದನ್ನು ನಕಲಿಸ್ತೇನೆ. ನಾನು ಇದನ್ನು ಇಲ್ಲಿ ಅಂಟಿಸಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಹಾಗಾದರೆ ನಾನು ಈ OTPಯನ್ನು ನಮೂದಿಸಿ ಖಾತೆ ಸೃಷ್ಟಿಸಿದ ಕ್ಷಣವೇ ಅದು ನನ್ನನ್ನು ಲಾಗಿನ್ ಸ್ಕ್ರೀನ್ಗೆ ಕರೆದೊಯ್ಯಬೇಕು. ಈಗ ನಾನು ಲಾಗಿನ್ ಆಗಿದ್ದೇನೆ. ನಾನು ರಿಜಿಸ್ಟರ್ ಮಾಡಿ ಲಾಗಿನ್ ಆದ ಕೂಡಲೇ ಅದು ನನ್ನ ತಾಯಿ ನುಡಿಯನ್ನು ಕೇಳ್ತದೆ. ಆಮಂತ್ರಣದಲ್ಲಿ ಭಾರತದಲ್ಲಿ ಮಾತನಾಡೋ ಹುದ್ದೆ ಎಲ್ಲ ಭಾಷೆಗಳನ್ನು ಪ್ರಾದೇಶಿಕ ಭಾಷೆಗಳಾಗಿ ನೀಡಲಾಗಿದೆ. ಹಾಗಾದರೆ ಈಗಾಗಲೇ ನಾನು ನನ್ನ ಪ್ರಾದೇಶಿಕ ಭಾಷೆಯಾಗಿ ಗುಜರಾತಿಯನ್ನು ಆಯ್ಕೆ ಮಾಡುತ್ತೇನೆ, ಏಕೆಂದರೆ ನಾನು ಎಲ್ಲ ಆಹ್ವಾನಗಳನ್ನು ಗುಜರಾತಿಯಲ್ಲಿ ಕಳುಹಿಸಲು ಇಚ್ಛಿಸುತ್ತೇನೆ. ನೀವು ಬೇರೆ ಯಾವುದೇ ಪ್ರಾದೇಶಿಕ ಭಾಷೆಯಲ್ಲಿ ಆಹ್ವಾನವನ್ನು ಕಳುಹಿಸಲು ಬಯಸಿದರೆ ನೀವು ಆ ನಿರ್ದಿಷ್ಟ ಭಾಷೆಯನ್ನು ಆಯ್ಕೆ ಮಾಡಬಹುದು. ಮುಂದೆ ಸಾಗಿದರೆ ಇದು ನನಗೆ ದೇಶದ ಕೋಡ್ ಕೇಳ್ತಿದೆ. ಅದು ಭಾರತದ ದೇಶದ ಕೋಡ್ ಆಗಿದೆ. ನಾವು ಇಲ್ಲಿ ದೇಶದ ಕೋಡನ್ನು ಪಡೆಯುತ್ತಿರುವ ಕಾರಣವೆಂದರೆ ನೀವು ನಿಮ್ಮ ಅತಿಥಿಯನ್ನು ಸೃಷ್ಟಿಸುವಾಗ ಆ ದೇಶದ ಕೋಡ್ ಸ್ವಯಂಚಾಲಿತವಾಗಿ ಆಯ್ಕೆ ಆಗ್ತದೆ. ಆದರೆ ನೀವು ಅತಿಥಿಯನ್ನು ಸೃಷ್ಟಿಸುವಾಗ ಆ ದೇಶದ ಕೋಡನ್ನು ಬದಲಾಯಿಸಬಹುದು ಕೂಡ. ಮುಂದಿನ ಹಂತದಲ್ಲಿ ಇದು ನನಗೆ ಪಿನ್ ಕೋಡ್ ಸಂಖ್ಯೆಯನ್ನು ಕೇಳ್ತಿದೆ.
ಇದು ನಿಮ್ಮ ವಾಸಸ್ಥಳದ ಪ್ರದೇಶವನ್ನು ದಾಖಲಿಸಲು ಮಾತ್ರ. ಮೂಲತಃ ನಿಮಗೆ ಫೋಟೋಗ್ರಫಿ, ಮದುವೆ ಅಥವಾ ಇತರ ಸಂಬಂಧಿತ ಸೇವೆಗಳ ಅಗತ್ಯವಿದ್ದರೆ ನಾವು ನಮ್ಮ ವೆಂಡರ್ಗಳನ್ನು ನಿಮಗೆ ಶಿಫಾರಸು ಮಾಡಬಹುದು. ಸರಿ, ನಾನಿಲ್ಲಿ ನನ್ನ ಪಿನ್ ಕೋಡ್ ನಮೂದಿಸಿ ಮುಂದಕ್ಕೆ ಸಾಕ್ತೇನೆ. ಸರಿ, ಇದು ನನಗೆ ಪ್ಯಾಕೇಜ್ ಮಾಹಿತಿಯನ್ನು ತೋರಿಸ್ತಿದೆ. ಈಗಾಗಲೇ ನಾನು ಹೊಸ ನೋಂದಣಿ ಪೂರ್ಣಗೊಳಿಸಿದ್ದೇನೆ, ಆದ್ರಿಂದ ನನಗೆ ಯಾವುದೇ ಪ್ಯಾಕೇಜ್ ಇಲ್ಲ. ಹಾಗಾದ್ರೆ ಪ್ಯಾಕೇಜ್ಗೆ ಹೋಗುವ ಮೊದಲು ನಾವು ಯೋಜನೆಯನ್ನು ಆಯ್ಕೆ ಮಾಡೋಣ. ಹಾಗೆ ನಾನು ಹೇಳಿದಂತೆ ಇಲ್ಲಿ 2 ವಿಧದ ಯೋಜನೆಗಳಿವೆ. ಆಮಂತ್ರಣ ಲೈಟ್ ಇದು ನಿಮಗೆ ಅನಿಯಮಿತ ಈವೆಂಟ್ ಸೃಷ್ಟಿ, 2 ಟೆಂಪ್ಲೇಟ್ಗಳು, ಅಪ್ಲೋಡ್ಗಳು ಮತ್ತು ಆಮಂತ್ರಣ ಡಾಟ್ ಆ್ಯಪ್ ಎಐ ರೋಬೋಟ್ನ ಸಹಾಯದಿಂದ ಸ್ವಯಂ ಸಂದೇಶಗಳನ್ನು ನೀಡುತ್ತದೆ ಮತ್ತು ಇವುಗಳನ್ನು ನಿಮ್ಮ ವೈಯಕ್ತಿಕ ವಾಟ್ಸ್ಆ್ಯಪ್ನಿಂದ ಕಳುಹಿಸಲಾಗುತ್ತದೆ. ಇದು ಬಿಸ್ನೆಸ್ ಎಪಿಐ ಬಳಕೆ ಮಾಡುತ್ತದೆ, ಆದ್ರಿಂದ ಎಲ್ಲ ಆಹ್ವಾನಗಳನ್ನು ಕಳಿಸಲು ವಾಟ್ಸ್ಆ್ಯಪ್ ಮೆಟಾ ಎಪಿಐ ಬಳಸಲಾಗುತ್ತೆ. ನಿಮಗೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಗತ್ಯವಿಲ್ಲ. ಸರಿ, ಇವು ಹೆಚ್ಚುವರಿ ಸೇವೆಗಳಾಗಿವೆ. ನೀವು ಇವುಗಳನ್ನು ಖರೀದಿಸಲು ಇಚ್ಛಿಸಿದ್ರೆ ನೀವು ಖರೀದಿಸಬಹುದು. ಉದಾಹರಣೆಗೆ, ನೀವು 3 ಆಹ್ವಾನ ಕಾರ್ಡ್ಗಳನ್ನು ಸೇರಿಸಲು ಬಯಸಿದ್ರೆ ಇಲ್ಲಿ ಇನ್ನೊಂದು ಖರೀದಿಸಬಹುದು. ಅಂದ್ರೆ 2 ಜೊತೆಗೆ ಇನ್ನೊಂದು ಸೇರಿಸಿ. ಉದಾಹರಣೆಗೆ, ನೀವು ಆಮಂತ್ರಣ ಡಾಟ್ ಆ್ಯಪ್ ತಂಡದಿಂದ ನಿಮಗಾಗಿ ಆಹ್ವಾನ ಕಾರ್ಡ್ ವಿನ್ಯಾಸಗೊಳಿಸಲು ಬಯಸಿದರೆ ಈ ಆಯ್ಕೆಯನ್ನು ಆರಿಸಬಹುದು. ನಮ್ಮ ಕಾರ್ಯನಿರ್ವಾಹಕರು ನಿಮ್ಮನ್ನು ಸಂಪರ್ಕಿಸಿ ನಿಮಗಾಗಿ ಕಾರ್ಡ್ ವಿನ್ಯಾಸಗೊಳಿಸ್ತಾರೆ. ನಾವು ನಿಮಗಾಗಿ ವಿಡಿಯೋ ವಿನ್ಯಾಸಗೊಳಿಸಬೇಕೆಂದು ಬಯಸಿದ್ರೆ ಈ ಸೇವೆಯನ್ನು ಆಯ್ಕೆ ಮಾಡಬಹುದು. ನೀವು 1000ಕ್ಕಿಂತ ಹೆಚ್ಚು ಸಂದೇಶಗಳನ್ನು ಬಯಸಿದ್ರೆ ನೀವು ಬೇಕಾದಷ್ಟು ಸಂದೇಶಗಳನ್ನು ಆಯ್ಕೆ ಮಾಡಬಹುದು. ನೀವು ಮೆಟಾ ಪ್ಯಾಕೇಜ್ ಬಳಸ್ತಿಟ್ಟಿದ್ರೆ ಮತ್ತು ಇನ್ನಷ್ಟು ಸಂದೇಶಗಳನ್ನ ಬಯಸಿದ್ರೆ ನಿಮ್ಗೆ ಬೇಕಾದಷ್ಟು ಸಂದೇಶಗಳನ್ನ ಖರೀದಿಸಬಹುದು. ಹಾಗಾದ್ರೆ ಈಗ ನಾನು ಈ ನಿರ್ದಿಷ್ಟ ಪ್ಯಾಕೇಜ್ ಅನ್ನು ಖರೀದಿಸ್ತೇನೆ. ಅತಿಥಿ ಪರದೆಯಿಂದ ನೀವೊಬ್ಬ ಅತಿಥಿಯನ್ನು ಸೂಚಿಸಬಹುದು. ನಾನಿಲ್ಲಿ ಒಬ್ಬ ಅತಿಥಿಯನ್ನು ಸೇರಿಸ್ತಿದ್ದೇನೆ ಮತ್ತು ಹೆಸರನ್ನು ಟೈಪ್ ಮಾಡ್ತಿದ್ದೇನೆ. ಅತಿಥಿಯ ಹೆಸರು ಇದಾಗಿದೆ ಅಂತ ಹೇಳುವ. ನಾನಿಲ್ಲಿ ಒಬ್ಬ ಅತಿಥಿಯನ್ನು ಸೇರಿಸ್ತಿದ್ದೀನಿ ಮತ್ತು ನಾನು ಅತಿಥಿಯನ್ನು ಸೇರಿಸಿದ ಕೂಡಲೇ ಇದು ನಾನು ನೋಂದಣಿಯ ಸಮಯದಲ್ಲಿ ಆಯ್ಕೆ ಮಾಡಿದ ಪ್ರಾದೇಶಿಕ ಭಾಷೆಗೆ ಅದನ್ನು ಪರಿವರ್ತಿಸ್ತದೆ. ನೀವು ನೋಡ್ಬೋದು, ನಾನು ಟ್ಯಾಬ್ ಒತ್ತಿದ ಕೂಡಲೇ ಅದು ಪ್ರಾದೇಶಿಕ ಭಾಷೆಯಲ್ಲಿ ಟೈಪ್ ಆಗ್ತಿದೆ. ನೀವು ಕುಟುಂಬ, ಸ್ನೇಹಿತ, ಸಹೋದ್ಯೋಗಿ ಅಥವಾ ಬೇರೆ ಯಾವುದೇ ವರ್ಗವನ್ನು ಆಯ್ಕೆ ಮಾಡಬಹುದು ಮತ್ತು ಅವರ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಎಂಬುದನ್ನು ನಮೂದಿಸಬಹುದು. ಹಾಗಾದ್ರೆ 5 ಜನ ಇದ್ದರೆ ಮತ್ತು ನೀವು ಆ ಅತಿಥಿಯನ್ನ ಅವರ ಸಂಪೂರ್ಣ ಕುಟುಂಬದೊಂದಿಗೆ ಆಹ್ವಾನಿಸುತ್ತಿದ್ದರೆ 5 ಜನರು ನಿಮ್ಮ ಕಾರ್ಯಕ್ರಮಕ್ಕೆ ಸೇರುವರು ಎಂಬುದು ನಿಮಗೆ ಗೊತ್ತಿರುತ್ತದೆ. ಈ ರೀತಿಯಲ್ಲಿ ನೀವು ವಾಸಸ್ಥಾನ, ಆಹಾರ ಮತ್ತು ಇತರ ಎಲ್ಲ ವ್ಯವಸ್ಥೆಗಳನ್ನ ತಕ್ಕಂತೆ ಮಾಡಬಹುದು. ಸರಿ, ನಾನಿಲ್ಲಿ ಒಂದು ನಗರದ ಹೆಸರನ್ನು ಸೇರಿಸಿ ಅತಿಥಿಯನ್ನು ಸೃಷ್ಟಿಸುತ್ತಿದ್ದೇನೆ ಎಂದು ಹೇಳೋಣ. ಹೀಗಾಗಿ ಅತಿಥಿಯನ್ನು ಸೃಷ್ಟಿಸಲಾಗಿದೆ. ನೀವಿಲ್ಲಿ ಇನ್ನಷ್ಟು ಅತಿಥಿಗಳನ್ನು ಸೇರಿಸಬಹುದು. ಇವು ಬಲ್ಕ್ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಕೂಡ ಮಾಡಬಹುದು. ಹಾಗಾದ್ರೆ ನೀವು ಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹೊಂದಿದ್ರೆ ಮತ್ತು ಮತ್ತೊಂದು ಕಾರ್ಯಕ್ರಮದಿಂದ ಎಲ್ಲ ಅತಿಥಿಗಳನ್ನು ಇಂಪೋರ್ಟ್ ಮಾಡಬೇಕೆಂದಿದ್ರೆ ಆ ಬಳಕೆದಾರರಿಂದ ಎಕ್ಸೆಲ್ ಫೈಲನ್ನು ಕೇಳಿ ಇಲ್ಲಿ ಇಂಪೋರ್ಟ್ ಮಾಡಬಹುದು. ಅಥವಾ ನೀವು ನಿಮ್ಮ ಅತಿಥಿಗಳ ಪಟ್ಟಿಯನ್ನು ಮತ್ತೊಬ್ಬ ಬಳಕೆದಾರಿಗೆ ಕೊಡಬಹುದು. ಹೀಗಾಗಿ ನೀವು ಅತಿಥಿಗಳನ್ನು ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡಬಹುದು ಅಥವಾ ನೀವು ಕೈಯಾರೆ ಅತಿಥಿಗಳನ್ನು ಸೃಷ್ಟಿಸಬಹುದು. ನೀವು ಎಲ್ಲ ಅತಿಥಿಗಳನ್ನು ಸೃಷ್ಟಿಸಿದ ನಂತರ ನೀವೊಂದು ಕಾರ್ಯಕ್ರಮ ಗುಂಪನ್ನು ಸೃಷ್ಟಿಸಬಹುದು. ಕಾರ್ಯಕ್ರಮ ಗುಂಪು ಎಂದರೆ ನೀವು ಕಾರ್ಯಕ್ರಮದ ಸಮಯದಲ್ಲಿ ಆಹ್ವಾನಗಳನ್ನು ಕಳುಹಿಸಲು ಬಳಸುವ ಒಂದು ಗುಂಪು. ಹಾಗಾದ್ರೆ ನಾನು ಒಂದು ಗುಂಪನ್ನು ಸೃಷ್ಟಿಸ್ತಿದ್ದೇನೆ. ಉದಾಹರಣೆಗೆ ಮನೆ ಉದ್ಘಾಟನೆ ಮತ್ತು ಇದು ಇನಾಗ್ರೇಷನ್ ಪ್ರಕಾರದದು. ಸರಿ, ನಾನಿದನ್ನು ಸೃಷ್ಟಿಸ್ತೇನೆ. ನಾನು ಈ ಎಲ್ಲ ಅತಿಥಿಗಳನ್ನು ಆಯ್ಕೆ ಮಾಡಿ ಈ ನಿರ್ದಿಷ್ಟ ಕಾರ್ಯಕ್ರಮ ಗುಂಪಿಗೆ ನಿಯೋಜಿಸ್ತೇನೆ. ಹಾಗಾದ್ರೆ ಇದು ನನಗೆ ಹೇಳ್ತಿದೆ ನಾನು ಒಟ್ಟು 4 ಅತಿಥಿಗಳನ್ನು ಸೇರಿಸ್ತಿದ್ದೀನಿ ಮತ್ತು ಈ ಅತಿಥಿಗಳ ಎಲ್ಲ ಕುಟುಂಬ ಸದಸ್ಯರ ಒಟ್ಟು ಸಂಖ್ಯೆ 15. ಸರಿ, ಇಷ್ಟೇ. ಅಂದ್ರೆ ನೀವು ನಿಮ್ಮ ಅತಿಥಿಗಳನ್ನು ಸೃಷ್ಟಿಸಿದ್ದೀರಿ, ನಿಮ್ಮ ಕಾರ್ಯಕ್ರಮ ಗುಂಪನ್ನು ಸೃಷ್ಟಿಸಿದ್ದೀರಿ. ಮುಂದಿನದು ಆಹ್ವಾನ, ಅಲ್ವೇ? ಈಗಾಗಲೇ ಯಾವುದೇ ಆಹ್ವಾನ ಟೆಂಪ್ಲೇಟ್ ಸೃಷ್ಟಿಸಲಾಗಿಲ್ಲ. ನೀವಿಲ್ಲಿ ಟೆಂಪ್ಲೇಟ್ ಅನ್ನು ಸೃಷ್ಟಿಸಬಹುದು. ನಾನು ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದೆ ಮತ್ತು ನನ್ನ ಬಳಿ ಇರೋ ಆಹ್ವಾನ ಟೆಂಪ್ಲೇಟ್ ಅನ್ನು ಹುಡುಕುತ್ತಿದ್ದೇನೆ. ಇದು ಆಹ್ವಾನ ಟೆಂಪ್ಲೇಟ್ ಅನ್ನು ಅಪ್ಲೋಡ್ ಮಾಡ್ತದೆ ಮತ್ತು ನಾನು ನಿರ್ದಿಷ್ಟ ಸ್ಥಳದಲ್ಲಿ ಹೆಸರು ಬರೆಯಲು ಡೈನಮಿಕ್ ಫೀಲ್ಡ್ ಅನ್ನು ಸೇರಿಸ್ತಿದ್ದೀನಿ. ಹಾಗಾಗಿ ನಾನು ಇದನ್ನು ಮನೆ ಉದ್ಘಾಟನಾ ಟೆಂಪ್ಲೇಟ್ ಎಂದು ಹೆಸರಿಸ್ತಿದ್ದೇನೆ ಮತ್ತು ಈ ನಿರ್ದಿಷ್ಟ ಟೆಂಪ್ಲೇಟ್ ಅನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಹೀಗಾಗಿ ಟೆಂಪ್ಲೇಟ್ ಅಪ್ಲೋಡ್ ಆಗಿದೆ. ಇದು ಯಾವುದೇ ರೀತಿ ಟೆಂಪ್ಲೇಟ್ ಆಗಿರ್ಬೋದು. ಇದು PDF ಆಗಿರ್ಬೋದು, ವಿಡಿಯೋ ಆಗಿರ್ಬೋದು ಅಥವಾ ನಿಮ್ಮ ಮದುವೆ ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ಬೇಕಾದದ್ದೇ ಆಗಿರ್ಬೋದು. ಈಗ ನಾನು ಈ ಲೇಔಟ್ ಅನ್ನು ಉಳಿಸಿ ಮುಂದಕ್ಕೆ ಸಾಕ್ತೀನಿ. ಹೀಗಾಗಿ ಈಗ ನನಗೆ ಒಂದು ಲೇಔಟ್ ಅಥವಾ ಟೆಂಪ್ಲೇಟ್ ಸೃಷ್ಟಿಯಾಗಿದೆ. ನನಗೆ ಅತಿಥಿಗಳು ಮತ್ತು ಒಂದು ಈವೆಂಟ್ ಗುಂಪು ಸೃಷ್ಟಿಯಾಗಿದೆ ಮತ್ತು ಮುಂದಿನದಾಗಿ ನೀವು ಹೋಸ್ಟ್ ಆಗಿ ಮಾಡಬೇಕಾದದ್ದು ಈವೆಂಟ್ ಅನ್ನು ಸೃಷ್ಟಿಸೋದು. ನೀವು ಈವೆಂಟ್ಸ್ ವಿಭಾಗಕ್ಕೆ ಹೋಗ್ತಿದ್ದಂತೆ ನೀವು ಇದುವರೆಗೆ ಸೃಷ್ಟಿಸಿದ ಎಲ್ಲ ಈವೆಂಟ್ಗಳನ್ನು ಅದು ತೋರಿಸ್ತದೆ.
ಇದು ಹೊಸ ಡೆಮೋ ಖಾತೆ, ಆದ್ರಿಂದ ಇನ್ನೂ ಯಾವುದೇ ಈವೆಂಟ್ಗಳಿಲ್ಲ. ನಾವು ಮುಂದೋಗಿ ಒಂದು ಈವೆಂಟ್ ಸೃಷ್ಟಿಸೋಣ. ಸರಿ, ಇಲ್ಲಿ ಇದು ನಿಮಗೆ ಈವೆಂಟ್ ಹೆಸರನ್ನು ಕೇಳ್ತಿದೆ. ಹಾಗಾದ್ರೆ ನಾನು ಹೇಳ್ತೀನಿ, ಇದು ನನ್ನ ಮನೆ ಉದ್ಘಾಟನೆ. ನಿಮ್ಮ ಈವೆಂಟ್ ದಿನಾಂಕ ಯಾವಪ್ಪೋ? ಹಾಗಾದ್ರೆ ನಾನು ಒಂದು ದಿನಾಂಕವನ್ನು ಆಯ್ಕೆ ಮಾಡ್ತೀನಿ, ಬನ್ನಿ. ಭವಿಷ್ಯದಲ್ಲಿನ ಯಾವುದಾದ್ರೂ ದಿನಾಂಕ ಮತ್ತು ನಾನು ಸ್ಥಳವನ್ನು ಸೇರಿಸ್ತೇನೆ. ಸ್ಥಳ ಎಂದ್ರೆ ನಿಮ್ಮ ಈವೆಂಟ್ ನಡೀತಿರುವ ಯಾವ ಸ್ಥಳವೋ ಅದೇ ಆಗಿರುತ್ತದೆ. ಮುಂದೆ ನೀವೊಂದು ಗುಂಪನ್ನು ಆಯ್ಕೆ ಮಾಡಬೇಕು. ಇದು ನೀವು ಎಷ್ಟು ಅತಿಥಿಗಳನ್ನು ಆಹ್ವಾನಿಸ್ತಿದ್ದೀರಿ ಎಂಬುದನ್ನು ತೋರಿಸ್ತದೆ, ಮತ್ತು ನೀವು ಸಂಪೂರ್ಣ ಕುಟುಂಬವನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ಆಹ್ವಾನಿಸಬಹುದು. ನೀವು ಅತಿಥಿಯೊಂದಿಗೆ ಹೊಂದಿರುವ ಸಂಬಂಧದ ಆಧಾರದ ಮೇಲೆ ನೀವು ಟೆಂಪ್ಲೇಟ್ ಆಯ್ಕೆ ಮಾಡಬಹುದು. ನೀವು ಟೆಂಪ್ಲೇಟ್ ಆಯ್ಕೆ ಮಾಡಿದಾಗ ನೀವಿಲ್ಲಿ ರಚಿಸಿದ ಅದೇ ಟೆಂಪ್ಲೇಟ್ ತೆರೆಯುತ್ತದೆ, ಮತ್ತು ನೀವು ಹೆಸರನ್ನು ಯಾವ ಸ್ಥಳದಲ್ಲಿ ಪ್ರದರ್ಶಿಸಬೇಕು ಎಂಬುದರ ಆಧಾರದ ಮೇಲೆ ಅದರ ಎತ್ತರ ಮತ್ತು ಅಗಲವನ್ನು ಹೊಂದಿಸಬಹುದು. ಇಲ್ಲಿ ನಾನು ಅತಿಥಿಯ ಹೆಸರನ್ನು ಯಾವ ಸ್ಥಳದಲ್ಲಿ ಮುದ್ರಿಸಬೇಕು ಎಂದು ಆಯ್ಕೆ ಮಾಡ್ತಿದ್ದೀನಿ, ಮತ್ತು ಅದು ಹೇಗೆ ಕಾಣುತ್ತೆ ಎಂದು ನೋಡಲು ಬಣ್ಣವನ್ನು ಬದಲಾಯಿಸಬಹುದು. ಉದಾಹರಣೆಗೆ, ನಾನು ಅದನ್ನು ಕೆಂಪು ಬಣ್ಣದಲ್ಲಿ ಪ್ರದರ್ಶಿಸಬೇಕೆಂದಿದ್ರೆ ನಾನು ಹೆಸರನ್ನು ಆಯ್ಕೆ ಮಾಡ್ತೇನೆ, ಅಥವಾ ವಿನ್ಯಾಸದಲ್ಲಿ ಬಣ್ಣವನ್ನು ಅನುಸಾರವಾಗಿ ಹೊಂದಿಸ್ತೇನೆ. ಮತ್ತೆ ಮುಂದಿನದು ಅಲ್ವೇ, ಇಲ್ಲಿ ನೀವು ನಿಮ್ಮ ಅತಿಥಿಗಳಿಗೆ ಯಾವ ಸಂದೇಶವನ್ನು ಕಳಿಸ್ಬೇಕೆಂದು ಬಯಸ್ತೀರೋ ಅದನ್ನು ಬರೆಯಲು ಅವಕಾಶ ನೀಡುತ್ತೆ. ಹಾಗಾಗಿ ನಾನು ಈ ಸಂದೇಶವನ್ನು ಬರೆಯುತ್ತಿದ್ದೇನೆ. ಇವೆಲ್ಲವೂ ಡೈನಾಮಿಕ್ ಫೀಲ್ಡ್ಗಳು, ನೀವು ಬದಲಾಯಿಸಬಹುದು. ಇಲ್ಲಿ ಎರಡು ವಿಷಯಗಳಿವೆ, ಒಂದು ಆಟೋ ಮೆಸೇಜ್ ಮತ್ತು ಇನ್ನೊಂದು ಮೆಟಾ ಮೆಸೇಜ್. ಈ ಸಂದೇಶಗಳು ನಿಮ್ಮ ವೈಯಕ್ತಿಕ ವಾಟ್ಸಪ್ನಿಂದ ಕಳಿಸಲಾಗ್ತದೆ, ಆದ್ರಿಂದ ನೀವಿಲ್ಲಿ ಬೇಟಾದಂತೆ ಬರೆಯಬಹುದು. ಮೆಟಾ ಬಗ್ಗೆ ಹೇಳೋದಾದ್ರೆ, ಪ್ರಸ್ತುತ ನನಗೆ ಯಾವುದೇ ಬ್ಯಾಲೆನ್ಸ್ ಇಲ್ಲ. ಆದರೆ ನೀವು ಮೆಟಾ ಮೆಸೇಜ್ ಕಳಿಸುತ್ತಿದ್ರೆ ಅದು ವಾಟ್ಸ್ಆ್ಯಪ್ ಬಿಸ್ನೆಸ್ API ಇಂದ ಕಳಿಸಲಾಗ್ತದೆ, ಮತ್ತು ಇಲ್ಲಿ ನೀವು ಟೈಪ್ ಮಾಡಬಹುದಾದ ನಿರ್ದಿಷ್ಟ ಮೆಸೇಜ್ ಟೆಂಪ್ಲೇಟ್ ಇರುತ್ತದೆ. ಆದರೆ ಆಟೋ ಮೆಸೇಜ್ನ ಸಂದರ್ಭದಲ್ಲಿ ನೀವು ಬೇಕಾದಂತೆ ಟೈಪ್ ಮಾಡಬಹುದು. RSVP ಲಿಂಕ್ ಎಂದರೆ ನಿಮ್ಮ ಅತಿಥಿಗಳು ಪ್ರತಿಕ್ರಿಯಿಸಬಹುದಾದ ಒಂದು ಲಿಂಕ್. ಉದಾಹರಣೆಗೆ, ಅವರು ನಿಮ್ಮ ಈವೆಂಟ್ಗೆ ಹಾಜರಾಗುತ್ತಾರೋ ಅಥವಾ ಹಾಜರಾಗುವುದಿಲ್ವೋ ಎಂಬುದನ್ನು ತಿಳಿಸಬಹುದು, ಮತ್ತು ಅಲ್ಲಿಂದಲೇ ಸಂದೇಶವನ್ನು ಕೂಡ ಬಳಸಬಹುದು ಅಲ್ವೇ. ಹೀಗಾಗಿ ಈವೆಂಟ್ ಸೃಷ್ಟಿಸೋ ಬಗ್ಗೆ ಇಷ್ಟೇ. ನಾನು ಈವೆಂಟ್ ಸೇರಿಸಿದ ಕೂಡಲೇ ಅದು ನಿಮ್ಮನ್ನ ಈವೆಂಟ್ ಪುಟಕ್ಕೆ ರೀಡೈರೆಕ್ಟ್ ಮಾಡುತ್ತೆ. ನೀವು ಆಮಂತ್ರಣ ಆ್ಯಪಿಂದ AI ವಾಟ್ಸಪ್ ಸೆಂಡರ್ ರೋಬೋಟನ್ನು ಡೌನ್ಲೋಡ್ ಮಾಡಬಹುದು. ಇದು ನಿಮ್ಮ ವೈಯಕ್ತಿಕ ವಾಟ್ಸಾಪಿಂದ ನಿಮಗಾಗಿ ಸಂದೇಶಗಳನ್ನು ಕಳಿಸುತ್ತೆ. ಸರಿ, ನಾನು ವಾಟ್ಸಪ್ ಸೆಂಡರನ್ನು ಡೌನ್ಲೋಡ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿ ಈಗ ಅದನ್ನು ತೆರೆಯುತ್ತಿದ್ದೇನೆ. ವಾಟ್ಸಪ್ ಸೆಂಡರ್ನ ಆಮಂತ್ರಣ AI ರೋಬೋಟನ್ನು ತೆರೆಯುತ್ತಿದ್ದೇನೆ. ಸರಿ, ಮತ್ತೊಮ್ಮೆ ಇದು ನಿಮ್ಮ ಲಾಗಿನ್ ವಿವರಗಳನ್ನು ಕೇಳ್ತದೆ. ನೀವು ನಿಮ್ಮ ಇಮೇಲ್ ಲಾಗಿನ್ ಆಯ್ಕೆ ಮಾಡಬೇಕು. ಇದು ನಿಮಗೆ OTP ಕಳಿಸ್ತದೆ. ನೀವು ನಿಮ್ಮ ಇಮೇಲ್ಗೆ ಹೋಗಿ OTPಯನ್ನು ಹುಡುಕಿ. ನಾನು ಈ OTPಯನ್ನು ತೆಗೆದುಕೊಂಡು ಇಲ್ಲಿ ನಮೂದಿಸ್ತೇನೆ. ಇದು ಲಾಗಿನ್ ಆಗಿ ನೀವು ಇದುವರೆಗೆ ಸೃಷ್ಟಿಸಿದ ಎಲ್ಲ ಈವೆಂಟ್ಗಳನ್ನು ತೋರಿಸ್ತದೆ. ನೀವು 0 ಜನರಿಗೆ ಕಳುಹಿಸಿದ್ದೀರಿ, 0 ಜನರಿಗೆ ವಿಫಲವಾಗಿದೆ, ಮತ್ತು 4 ಜನರಿಗೆ ಬಾಕಿ ಇದೆ ಎಂದು ಇದು ತೋರಿಸುತ್ತದೆ. ನಾನು ಈ ಈವೆಂಟ್ ಆಯ್ಕೆ ಮಾಡ್ತಿದ್ದೇನೆ ಏಕೆಂದರೆ ನನ್ನ ಅತಿಥಿಗಳಿಗೆ ಎಲ್ಲ ಆಹ್ವಾನಗಳನ್ನು ಕಳಿಸಲು ಇಚ್ಛಿಸುತ್ತೇನೆ. ಹಾಗೆ ನಾನು ಆ ಈವೆಂಟ್ ಆಯ್ಕೆ ಮಾಡಿ ಮುಂದಕ್ಕೆ ಹೋಗ್ತಿದ್ದಂತೆ ಅದು ನಿಮ್ಮ ಎಲ್ಲ ಅತಿಥಿಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಮತ್ತು ನೀವು ವಾಟ್ಸಾಪ್ ಸಂದೇಶಗಳನ್ನು ಕಳುಹಿಸಲು ಪ್ರಾರಂಭಿಸಬಹುದು. ನೀವು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಈ AI ಸೆಂಡರ್ ನಿಮ್ಮ ಎಲ್ಲ ಅತಿಥಿಗಳಿಗೆ ಆಹ್ವಾನ ಸಂದೇಶಗಳನ್ನು ಕಳುಹಿಸಲು ಪ್ರಾರಂಭಿಸುತ್ತದೆ, ಮತ್ತು ಅದು ಈ ರೀತಿ ಕಾಣಿಸುತ್ತೆ. ಸರಿ, ಇದು ನಾವು ವಾಟ್ಸಾಪ್ ಸೆಂಡರ್ನಿಂದ ಕಳಿಸ್ತಿರೋ ಆಹ್ವಾನ. ಇದು ಹೆಸರು ಮುದ್ರಿಸುತ್ತದೆ, ಮತ್ತು ನಿಮ್ಮ ಅತಿಥಿ ನಿಮ್ಮ ಆಹ್ವಾನವನ್ನು ನೋಡಬಹುದು. ಅವರು ಇಲ್ಲಿ ನಿಮ್ಮ RSVP ಲಿಂಕಿಗೆ ಪ್ರತಿಕ್ರಿಯಿಸಬಹುದು. ಅವರು ಇಲ್ಲಿ ಲಿಂಕ್ ತೆರೀತಾರೆ ಮತ್ತು ಅದು ಮಾತನಾಡ್ತದೆ. ಪ್ರಿಯ ಜಿತೇಂದ್ರ ಶಾ, ನೀವು ನನ್ನ ಮನೆ ಉದ್ಘಾಟನೆಗೆ 2026ರ ಜುಲೈ 7ರಂದು ಅಹಮದಾಬಾದಲ್ಲಿ ಹಾರ್ದಿಕವಾಗಿ ಆಹ್ವಾನಿತರಾಗಿದ್ದೀರಿ. ಈ ವಿಶೇಷ ಸಂದರ್ಭದಲ್ಲಿ ನಿಮ್ಮನ್ನು ನಮ್ಮೊಂದಿಗೆ ಹೊಂದಿದ್ರೆ ನಮಗೆ ಸಂತೋಷವಾಗುತ್ತದೆ. ನಿಮ್ಮ ವಾಟ್ಸಾಪ್ ಸೆಂಡರ್ ನಿಮ್ಮ ಎಲ್ಲ ಅತಿಥಿಗಳಿಗೆ ಸಂದೇಶಗಳನ್ನು ಕಳುಹಿಸಿದ ನಂತರ ನೀವು ಇಲ್ಲಿ ಡೆಲಿವರಿ ವರದಿಯನ್ನು ನೋಡಬಹುದು. ಮೂಲತಃ ನೀವು ನಿಮ್ಮ ಈವೆಂಟ್ ಪಟ್ಟಿ ಹೋಗಿ ಅತಿಥಿಗಳ ಪಟ್ಟಿಯನ್ನು ನೋಡಬಹುದು, ಮತ್ತು ಅದು ಎಲ್ಲ ಅತಿಥಿಗಳ ಮಾಹಿತಿಯನ್ನು ತೆರೆಯುತ್ತದೆ. ಇದು ಸಂದೇಶವನ್ನು ಕಳುಹಿಸಲಾಗಿದೆ ಎಂದು ಸೂಚಿಸುತ್ತೆ, ಮತ್ತು ಯಾವುದೋ ಕಾರಣಕ್ಕೆ ಇದು ವಿಫಲವಾಗಿದೆ. ನೀವು ಅದನ್ನು ಮರುಕಳುಹಿಸಬಹುದು ಮತ್ತು ಇಲ್ಲಿ RSVPಯನ್ನು ಟ್ರ್ಯಾಕ್ ಮಾಡಬಹುದು. ಇದು ಈ ನಿರ್ದಿಷ್ಟ ಅತಿಥಿ ಸೇರಲಿದ್ದಾರೆ ಎಂದು ತೋರಿಸ್ತದೆ. ಅವರು ಇನ್ನೂ ಪ್ರತಿಕ್ರಿಯಿಸಿಲ್ಲ. ಹೀಗೆ ನೀವು ಎಷ್ಟು ಅತಿಥಿಗಳು ಸೇರ್ತಿದ್ದಾರೆ, ಎಷ್ಟು ಡೆಲಿವರಿ ಆಗಿದೆ, ಮತ್ತು ಆಹ್ವಾನಕ್ಕಾಗಿ ಎಷ್ಟು ಸಂದೇಶಗಳನ್ನು ಕಳುಹಿಸಲಾಗಿದೆ ಎಂಬುದನ್ನು ಟ್ರ್ಯಾಕ್ ಮಾಡಬಹುದು. ಮತ್ತು ಏನಾದರೂ ವಿಫಲವಾದರೆ ನೀವು ಅದನ್ನು ಕೈಯಾರೆ ನಿರ್ವಹಿಸಬಹುದು. ನಾನು ಹಿಂದೆ ಹೇಳಿದಂತೆ ನೀವು ನಿಮ್ಮ ಮೊಬೈಲ್ನಿಂದ amantran.app ಬಳಸಲು ಇಚ್ಛಿಸಿದರೆ ನೀವು ಬಳಸಬಹುದು. ಸರಳವಾಗಿ ಗೂಗಲ್ ಕ್ರೋಮ್ ಬಳಸಿ ಲಾಗಿನ್ಗೆ ಹೋಗಿ ಮತ್ತು ನೀವು ವೆಬ್ ಬ್ರೌಸರಿಂದ ಲಾಗಿನ್ ಮಾಡಬಹುದು. ನೀವು ಆ್ಯಪ್ ಡೌನ್ಲೋಡ್ ಮಾಡಬೇಕೆಂದಿದ್ರೆ
ಅದು ಪ್ಲೇಸ್ಟೋರಲ್ಲಿ ಲಭ್ಯವಿದೆ. ಅಲ್ಲಿ ಆಮಂತ್ರಣ ಆ್ಯಪ್ ಇದೆ. ನೀವು ಡೌನ್ಲೋಡ್ ಮಾಡಿ ಬಳಸ್ಬೋದು. ಅದೇ ಆಗಿರ್ತದೆ. ನಾನು ವೆಬ್ಬಲ್ಲಿ ನಿಮ್ಗೆ ತೋರಿಸಿದ್ದೆ ಇದು, ಆದರೆ ಇದು ಆಮಂತ್ರಣನ ಮೊಬೈಲ್ ಆ್ಯಪ್ ಆವೃತ್ತಿಯಾಗಿದೆ. ಇಲ್ಲಿ ನೀವು ನನ್ನ ಆಹ್ವಾನಗಳು, ನನ್ನ ಅತಿಥಿಗಳು, ನೀವು ರಚಿಸಿರುವ ಎಲ್ಲವನ್ನು, ನನ್ನ ಟೆಂಪ್ಲೇಟ್ಗಳು, ನೀವು ಮಾಡಿರೋ ಟೆಂಪ್ಲೇಟ್ಗಳು, ನನ್ನ ಈವೆಂಟ್ಸು, ನೀವು ಇದುವರೆಗೆ ರಚಿಸಿರುವ ಎಲ್ಲ ಈವೆಂಟ್ಸ್ಗಳನ್ನು ಇಲ್ಲಿ ಪ್ರವೇಶಿಸ್ಬೋದು. ನೀವು ನಿಮ್ಮ ಈವೆಂಟ್ಸ್ ಅಥವಾ ಆಹ್ವಾನಗಳನ್ನು ಮೊಬೈಲ್ ಆ್ಯಪಿಂದಲೂ ಟ್ರ್ಯಾಕ್ ಮಾಡಬಹುದು ಮತ್ತು ಯಾರಾದರೂ ನಿಮಗೆ ಆಹ್ವಾನ ಕಳಿಸಿದ್ದಾರೆ ಎಂಬುದನ್ನು ನೋಡಬಹುದು. ನಂತರ ಇಲ್ಲಿ ನಿಮ್ಮ ಆಹ್ವಾನಗಳನ್ನು ತೋರಿಸ್ತದೆ. ನೀವು ಇದನ್ನು ಗೂಗಲ್ ಕ್ಯಾಲೆಂಡರ್ಗೆ ಲಿಂಕ್ ಮಾಡಬಹುದು. ಹೀಗಾಗಿ ನೀವು ಯಾವ ಆಹ್ವಾನಗಳಿದ್ದಾವೆ, ಇನ್ನಿತರ ಎಲ್ಲವನ್ನು, ನೀವು ಯಾವ ಈವೆಂಟ್ಗಳಲ್ಲಿ ಭಾಗವಹಿಸಬೇಕು ಅಥವಾ ಭಾಗವಹಿಸಬಾರ್ದು ಎಂಬುದನ್ನು ಟ್ರ್ಯಾಕ್ ಮಾಡಬಹುದು. ಹೌದು, ಅಷ್ಟೇ. ಆಮಂತ್ರಣ ಬಗ್ಗೆ ಎಲ್ಲವೂ ಇದುವರೆಗೂ. ನೀವು ಇಂದು ಹಿಂದೆ ಇದನ್ನು ಬಳಸಲು ಪ್ರಾರಂಭಿಸಬಹುದು. ಹೋಗಿ ನೋಂದಣಿ ಮಾಡಿ ಆಮಂತ್ರಣ ಬಳಸಲು ಪ್ರಾರಂಭಿಸಿ. ಡಿಜಿಟಲ್ ಆಹ್ವಾನಗಳನ್ನು ಹಂಚಿಕೊಳ್ಳೋದನ್ನ ಆನಂದಿಸಿ. ಧನ್ಯವಾದಗಳು.